ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನೆಲ್. ಇನ್ನೇನು ಕೇವಲ 4 ದಿನ ಮುಗೀತಂದರೆ 2024 ಮುಗೀತು, 2025 ಬಂತು. ಅದರಲ್ಲಿ ಆಲ್ಮೋಸ್ಟ್ ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್, ನಾನು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕೆ ತುಂಬ ಜನ ಕನಸು, ತುಂಬ ಜನ ಯೂಟ್ಯೂಬರ್ಸ್ ಆಗ್ಬೇಕಂತ ಒಂದು ಆಸೆ ಕಟ್ಟಿದ್ದಾರೆ. 2025 ಸ್ಟಾರ್ಟ್ ಮಾಡ್ತೀನಿ, ಹೊಸ ನ್ಯೂ ಇಯರ್ ಅಂತ ಎಲ್ಲ ತುಂಬ ಜನ ಒಂದು ಆಸೆ. ಆದರೆ ಬಟ್ ತುಂಬ ಜನ ನಮ್ಮೊಂದು ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಕಮೆಂಟ್ ಮಾಡ್ತಾರೆ. ಏನಪ್ಪ ಬ್ರದರ್, ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ? 1,000 ಸಬ್ಸ್ಕ್ರೈಬರ್ಸ್ಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ? 1,00,000 ಸಬ್ಸ್ಕ್ರೈಬರ್ಸ್ ಇದ್ದರೆ 1,00,000 ರೂಪಾಯಿ ಬರುತ್ತಾ? ತುಂಬ ಜನ ಕೇಳ್ತಾ ಇದ್ದಾರೆ. ಏನಪ್ಪ ಎಲ್ಲರಿಗೊಂದು ಡೌಟ್ ಇದೆ, ಎಲ್ಲರೂ ಕ್ವಶನ್ ಮಾಡ್ಕಿದೆ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ ನಿಮಗೆ ಎಷ್ಟು ಕೊಡ್ತಾರೆ? ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ? 2,000 ವ್ಯೂಸ್ಗೆ ಎಷ್ಟು ಬರುತ್ತೆ? 1,00,000 ವ್ಯೂಸ್ಗೆ ಎಷ್ಟು ಬರುತ್ತೆ? 4,00,000 ವ್ಯೂಸ್ಗೆ ನಿಮಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ? ತುಂಬ ಜನ ಕೇಳ್ತಾ ಇದ್ದಾರೆ. ತುಂಬ ಜನ ಮೈಂಡಲ್ಲಿ ಇದೊಂದು ಡೌಟು ತುಂಬ ಜನ ಕೂಡ ಕೇಳ್ತಾ ಇದ್ದಾರೆ. ಎಲ್ಲರಿಗೆ ನಾನು ಆಲ್ಮೋಸ್ಟ್ ನಿಮಗೆ ಈ ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ನಮ್ಮ ಒಂದು ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಯಾವುದೂ ಮುಚ್ಚುಮರೆ ಮಾಡಲ್ಲ, ಎಲ್ಲ ನಮ್ಮ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ನನಗೆ ಬರ್ತಾ ಇದೆ ದುಡ್ಡು. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಈ ಒಂದು ಕನ್ನಡ ಟೆಕ್ ಎಡಿಟ್ಸ್ಗೆ ಯೂಟ್ಯೂಬ್ನಿಂದ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, ಏನೆಲ್ಲ ಬರುತ್ತೆ, ಎಷ್ಟು ದುಡ್ಡು, ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, ಏನು ಬರುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಕಾಲ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಬೇಕಲ್ಲ ಬಟ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೇನೆ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಇದು ನಾನು ಟೋಟಲಾಗಿ ಅರ್ನ್ ಮಾಡಿದ್ದು ಎಲ್ಲ ನಿಮಗೆ ತೋರಿಸೇ ಬಿಡ್ತೀನಿ, ಎಲ್ಲರಿಗೂ ಕೂಡ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಆದರೆ ಬಟ್ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳೋದು ಒಂದೇ ಒಂದು ರಿಕ್ವೆಸ್ಟ್. ಏನಪ್ಪ ರಿಕ್ವೆಸ್ಟ್ ಅಂದರೆ, ಯೂಟ್ಯೂಬ್ನಲ್ಲಿ ದುಡ್ಡು ಬರೋದು ಯಾವ ರೀತಿ ಅಂದರೆ ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ಸಬ್ಸ್ಕ್ರೈಬರ್ಸ್ ಮೇಲೆ ದುಡ್ಡು ಬರಲ್ಲ ಆ್ಯಕ್ಚುಲಿ ಮುಟ್ಟು. ಯಾಕಂದ್ರೆ ತುಂಬ ಜನ ಏನು ಅನ್ಕೊಂಡಿರ್ತಾರೆ, ಇವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ 1,000ಗೆ ಎಷ್ಟು ದುಡ್ಡು ಬರುತ್ತೆ? 80,000 ಸಬ್ಸ್ಕ್ರೈಬರ್ಸ್ ಇದೆ ಅಂದರೆ ಒಂದು ಸಬ್ಸ್ಕ್ರೈಬರ್ಸ್ಗೆ ₹1 ₹2 ಅಮೌಂಟ್ ಬರುತ್ತೆ ಅಂತ ತುಂಬ ಜನ ಅಂತ ಇರ್ತಾರೆ. ಆ ರೀತಿ ಯಾವುದೇ ರೀತಿ ಅಲ್ಲ. ನಮಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಮೇಲೆ ದುಡ್ಡು ಬರಲ್ಲ. ತುಂಬ ಜನ ಏನಂತಾರೆ, ವ್ಯೂಸ್ 1,000 ವ್ಯೂಸ್ ಆಗಿ ಆ್ಯಕ್ಚುಲಿ ಮುಟ್ಟು 1,000 ವ್ಯೂಸ್ ಬಂದರೆ ₹1,000 ಬಂತು ಅವರಿಗೆ, ಒಂದು ಲೈಕ್ಸಿಗೆ ₹1 ಬಂತು, ಒಂದು ಕಮೆಂಟಿಗೆ ₹1 ಬಂತು. ಆ ರೀತಿ ಇಲ್ಲ ಆ್ಯಕ್ಚುಲಿ. ನೀವು ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ಸು ವ್ಯೂಸು ಮೇಲೆ ನಮಗೆ ದುಡ್ಡು ಬರಲ್ಲ. ಈ ಲೈಕ್ಸು ಸೇರು ಸಬ್ಸ್ಕ್ರೈಬರ್ಸ್ ಮೇಲೆ ದುಡ್ಡು ಬರಲ್ಲ. ದುಡ್ಡು ಅನ್ನೋದು ಯಾವ ರೀತಿ ಬರುತ್ತೆ ನಮಗೆ ಯೂಟ್ಯೂಬ್ನಿಂದ ಅಂದರೆ ತುಂಬ ಸಿಂಪಲು. ಈಗ ನೀವು ಈ ಒಂದು ವಿಡಿಯೋ ನೋಡುವಾಗ ನಿಮಗೆ ಸ್ಟಾರ್ಟಿಂಗು ಮತ್ತು ಎಂಡಿಗೆ ಒಂದು ಆ್ಯಡ್ಸ್ ಪ್ಲೇ ಆಯಿತು. ಸ್ಟಾರ್ಟಿಂಗ್ ನಿಮಗೆ 2,000 ರನ್ ಆಯಿತು, ಕೆಲವೊಂದಷ್ಟು ಜನ 2,000 ರನ್ ಆಗಿರುತ್ತೆ. ಒಂದು 2,000 ರನ್ ಆಗಿತ್ತು, ನೀವು ನೋಡಿದ್ರೆ ಒಂದು ಅಡ್ವರ್ಟೈಸ್ ಅಂದರೆ ಎಕ್ಸಾಂಪಲ್ಗೆ ಅಡ್ವರ್ಟೈಸ್ ಅಂದರೆ ಒಂದು 2,000 ರನ್ ಆಗಿದೆ. ಆ ಆ್ಯಡ್ಸ್ ಏನು ನೋಡ್ತೀರಾ ಅದ್ರ ಮೇಲೆ ನಮಗೆ ದುಡ್ಡು ಅನ್ನೋದು ಬರುತ್ತೆ. ಆದರೆ ಹೊರತು ವ್ಯೂಸ್ ಮೇಲೆ ಇಷ್ಟು ದುಡ್ಡು ಅಂದರೆ ಇಷ್ಟು ವ್ಯೂಸ್ ನೋಡಿದ್ರೆ ಇಷ್ಟು ರೂಪಾಯಿ ಬರುತ್ತೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ಇಷ್ಟು ದುಡ್ಡು ಬರುತ್ತೆ ಅಂತ ಏನಿಲ್ಲ ಆ್ಯಕ್ಚುಲಿ ಉಂಟು. ತುಂಬ ಜನ ಡೌಟ್ ಇತ್ತು, ಕ್ಲಿಯರ್ ಆಯ್ತಲ್ಲ. ಆ ರೀತಿ ಬರಲ್ಲ. ನಮಗೆ ವ್ಯೂಸ್ ಮೇಲೆ ಬರುತ್ತೆ. ಅದು ಯಾವ ರೀತಿ? ನಮ್ಮೊಂದು ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ನೋಡಲ್ಲ ಆ್ಯಕ್ಚುಲಿ ಉಂಟು. ಈ ದುಡ್ಡು ಅನ್ನೋದು ಯಾವ ರೀತಿ ಅಂದರೆ ಕೆಲವೊಂದಷ್ಟು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಟಗರಿ ಅಂದರೆ ಯಾವುದಂದ್ರೆ ಎಕ್ಸಾಂಪಲ್ ಉಂಟು. ಈಗ ಯಾವುದೋ ಒಂದು ಕಾಮಿಡಿ ಕ್ಯಾಟಗರಿ ಅಂದರೆ ಕಾಮಿಡಿ ಕ್ಯಾಟಗರಿ ಮ್ಯಾಕ್ಸಿಮಮ್ 2,000 ವ್ಯೂಸ್ಗೆ, 3,000 ವ್ಯೂಸ್ಗೆ, 4,000 ವ್ಯೂಸ್ಗೆ $1 ಬರ್ಬೋದು. RPM ಮೇಲೆ ಡಿಪೆಂಡ್ ಆಗುತ್ತೆ ಅದು. ಎಜುಕೇಷನ್ಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 1,000 ವ್ಯೂಸ್ಗೆ $1 ಬರ್ಬೋದು. ಬ್ಲಾಗಿಂಗ್ಗೆ 5,000 3,000 ವ್ಯೂಸ್ಗೆ $1 ಬರ್ಬೋದು. ನಮ್ಮ ಟೆಕ್ ಆಗಿದ್ರೆ ನೀವು ಅನ್ಬೋದು ಟೆಕ್ ಕ್ಯಾಟಗರಿ ಅಂದರೆ ಟೆಕ್ ಕ್ಯಾಟಗರಿ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ 1,000 2,000 ವ್ಯೂಸ್ಗೆ $1 ಬರುತ್ತೆ. ನನಗೆ ಲೈವಲ್ಲಿ ತೋರಿಸ್ಬಿಡ್ತೀನಿ ಎಷ್ಟು ಬರುತ್ತೆ, ಏನು ಬರುತ್ತೆ. ಈಗ ಏನು ತುಂಬ ಸಿಂಪಲಾಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ತುಂಬ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಅರ್ನಿಂಗ್ ಅನ್ನೋದು. ಯಾವ ಕ್ಯಾಟಗರಿ ಮೇಲೆ ಇದನ್ನ ಇರುತ್ತೆ ಜಾಸ್ತಿ ಅರ್ನಿಂಗ್ ಆಗೋದಂದ್ರೆ ಈ ಮೊಬೈಲ್ ಅನ್ಬಾಕ್ಸಿಂಗ್, ನಾವು ಏನು ಟೆಕ್ ಯೂಟ್ಯೂಬ್ ರೀಲ್ಸ್ ವಿಡಿಯೋ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಮಾಡ್ತಾರಲ್ಲ, ಈ ಒಂದು ಕ್ಯಾಟಗರಿಗೆ ಜಾಸ್ತಿ ದುಡ್ಡು ಬರುತ್ತೆ. ಬೇರೆ ಕ್ಯಾಟಗರಿ ಬರಲ್ಲ ಆ್ಯಕ್ಚುಲಿ ಮುಟ್ಟು. ಈಗ ನಾನು ನಿಮಗೆ ಮೊದಲು ಮುಟ್ಟ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಕೊಡ್ತೀನಿ, ಲೈವಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬ್ನಿಂದ ಏನು ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ತೀನಿ ನೋಡಿ, ಜಸ್ಟ್ ಏನಲ್ಲ. ಈಗ ನಾನು ನಿಮಗೆ ಮೊದಲು ಮುಟ್ಟ ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ಈಗ ನಾನು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ 1,000 ವ್ಯೂಸ್ಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬರುತ್ತೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಲೈವಲ್ಲಿ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಮುಚ್ಚುಮರಲ್ಲ. ಯೂಟ್ಯೂಬ್ನಲ್ಲಿ ತೋರಿಸಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಏನಿಲ್ಲ. ನಾನು ಇದ್ದಿದ್ದಂಗೆ ತೋರಿಸ್ಬಿಡ್ತೀನಿ, ಏನೂ ಇಲ್ಲ. ವ್ಯೂ ಆಲ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಎಕ್ಸಾಂಪಲ್ ಅಂದ್ಬಿಟ್ಟು ಈ ಒಂದು ಎಷ್ಟು ಹೋಗಿದೆ, 1,400 ವ್ಯೂಸ್ ಬಂದಿದೆ ಈ ಒಂದು ವಿಡಿಯೋಗೆ. ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಓಕೆ, ನಿಮ್ಮ ಮುಂದೆ ಓಪನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಈ ಒಂದು ವಿಡಿಯೋ ಅನಾಲಿಟಿಕ್ಸ್ ಎಲ್ಲ ಓಪನ್ ಮಾಡಿಬಿಡೋಣ. ಜಸ್ಟ್ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, 1,000 ಮೇಲ್ಗಡೆ ವ್ಯೂಸ್ ಬಂದಿದೆ. ವಾಚ್ ಟೈಮ್ ನೀವು ನೋಡ್ಕೋಬೋದು, ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ. ಈಗ ಈ ಒಂದು ಅರ್ನಿಂಗ್ ನೋಡೋಣ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಎಷ್ಟಪ್ಪ ಅಂದ್ರೆ ₹59 ಆಗಿದೆ ನೋಡಿ. ಎಷ್ಟು ಅರ್ನಿಂಗ್ ಬಂದಿದೆ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ₹59. ಇದು ಎಷ್ಟು? 1,500 ವ್ಯೂಸ್ಗೆ, ಹೆಚ್ಚು ಕಡಿಮೆ 1,500 ವ್ಯೂಸ್ಗೆ ಅಂದರೆ 1,000 ಮೇಲ್ಗಡೆ ವ್ಯೂಸ್ಗೆ ಎಷ್ಟಾಗಿದೆ? ₹59 ಆಗಿದೆ. ₹59 ಆಗಿದೆ ನೋಡಿ. ಇದು ಬಂದುಬಿಟ್ಟು 1,000 ವ್ಯೂಸ್ಗೆ ಎಷ್ಟು ಬಂತು? ₹59. ತುಂಬ ಜನ ಅನ್ಕೊಂಡಿರ್ತಾರೆ 1,000 ವ್ಯೂಸ್ಗೆ $1 ಕೂಡ ಬರಲ್ಲ ಆ್ಯಕ್ಚುಲಿ. RPM CPM ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡ್ಕೊಳ್ಳಿ,
ಈಗ ನಾನು ನಿಮಗೆ 2,000 ವ್ಯೂಸ್ಗೆ ಎಷ್ಟು ಬರುತ್ತೆ ಅಂತ ತೋರಿಸ್ಬಿಡ್ತೀನಿ. ಅದರ ನಂತರ ನಿಮಗೆ 10,000 ವ್ಯೂಸ್ಗೆ ಎಷ್ಟು ಬರುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ತುಂಬ ಸಿಂಪಲು, ನಿಮಗೆ ಪ್ರತಿಯೊಂದು ಕೂಡ ತೋರಿಸ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ, ಈ ಒಂದು ವಿಡಿಯೋ ಎಷ್ಟು ವ್ಯೂಸ್ ಇದೆ? 2,500 ವ್ಯೂಸ್ ಇದೆ. ಈ ಒಂದು ವಿಡಿಯೋ ಎಷ್ಟು ಅರ್ನಿಂಗ್ ಆಗಿದೆ ನಾನು ನಿಮ್ಗೆ ತೋರಿಸಿ ನೋಡಿ, ಅನಾಲಿಟಿಕ್ಸ್. ಓಕೆ ನೋಡ್ಕೊಳ್ಳಿ, ಎಷ್ಟು 15 ಸಬ್ಸ್ಕ್ರೈಬರ್ಸ್. ಓಕೆ ನೋಡ್ಕೊಳ್ಳಿ, ಎಷ್ಟು ಬಂದಿದೆ? 9 ರೂಪಾಯಿ .41. ಎಷ್ಟು ಬಂದಿದೆ ದುಡ್ಡು? 9 ರೂಪಾಯಿ .41 ಪೈಸಾ. ಆ ಒಂದು ವಿಡಿಯೋ ಎಷ್ಟು ಬಂದಿತ್ತು? ಅದು ಟೆಕ್ ರಿಲೇಟೆಡ್, ಇದೊಂದು ಬ್ಲಾಗಿಂಗ್ ರಿಲೇಟೆಡ್ ಇದೆ, ಅದಕ್ಕೆ 51 ರೂಪಾಯಿ ಬಂತು. ಇದಕ್ಕೆ 9 ರೂಪಾಯಿ. ಮತ್ತೊಂದು ತೋರಿಸ್ತೀನಿ ಎಕ್ಸಾಂಪಲ್, ಟೆಕ್ ರಿಲೇಟೆಡ್ 2,000 ವ್ಯೂಸ್ ಬಂದಿದ್ದು ಒಂದು ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಆ ಒಂದು ವಿಡಿಯೋ ನೋಡೋಣ, ಚೆಕ್ ಮಾಡೋಣ. ಪ್ರತಿಯೊಬ್ಬರು ಕೂಡ ನಿಮಗೆ ಲೈವಲ್ಲಿ ನಿಮಗೊಂದು ಇದನ್ನಾಗಿರುತ್ತೆ, ಗೊತ್ತಾಗುತ್ತೆ ಯಾವ ರೀತಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ವ್ಯೂಸ್ ಬರುತ್ತೆ, ಏನೆಲ್ಲ ಬರುತ್ತೆ. ಓಕೆ, ಈ ಒಂದು ವಿಡಿಯೋ ಓಪನ್ ಮಾಡೋಣ. ಓಕೆ, ಈ ಒಂದು ವಿಡಿಯೋಗೆ 2,000 ವ್ಯೂಸ್ ಬಂದಿದೆ. ನೀವೇ ನೋಡ್ಕೊಳ್ಳಿ, ನಿಮ್ಮ ಮುಂದೆ ತೋರಿಸ್ತಾನೆ. ಓಕೆ, ಅರ್ನಿಂಗ್ ನೋಡ್ಕೊಳ್ಳಿ, ಎಷ್ಟು ಬಂದಿದೆ? 63 ರೂಪಾಯಿ. ನೋಡ್ಕೊಳ್ಳಿ, ಎಷ್ಟು? 2,500 ವ್ಯೂಸ್ಗೆ 63 ರೂಪಾಯಿ. ಅದಕ್ಕೆ 59 ಇತ್ತು ಸಮಥಿಂಗ್ ಫಸ್ಟ್ ವಿಡಿಯೋಗೆ. ಸೆಕೆಂಡ್ ವಿಡಿಯೋಗೆ 9 ರೂಪಾಯಿ. ನೋಡ್ಕೊಳ್ಳಿ, ಎಷ್ಟು ಇದು? 2,000 ವ್ಯೂಸ್ಗೆ 63 ರೂಪಾಯಿ. 2,000 ವ್ಯೂಸ್ಗೆ 63 ರೂಪಾಯಿ. ನೋಡ್ಕೊಳ್ಳಿ. ಇನ್ನು ನಾನು ನಿಮಗೆ ಇದರಲ್ಲಿ 5,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಹೆಚ್ಚು ಕಡಿಮೆ ಅಂದರೆ 4,000 ವ್ಯೂಸ್ ಇದೆ. ಓಕೆ, ಇದನ್ನು ಓಪನ್ ಮಾಡೋಣ. ಈ ಒಂದು ಅನಾಲಿಟಿಕ್ಸ್ ಓಪನ್ ಮಾಡಿಬಿಡ್ತೀನಿ. ಓಕೆ, ಈ ಒಂದು ಅರ್ನಿಂಗ್ ನೋಡ್ಕೊಳ್ಳಿ, ಎಷ್ಟು ಬಂದಿದೆ? 85 ರೂಪಾಯಿ, $1. 5,000 ವ್ಯೂಸ್ಗೆ ಇಲ್ಲಿ $1 ಬಂದಿದೆ. 5,000 ವ್ಯೂಸ್ಗೆ $1 ಬಂದಿದೆ. ನೋಡ್ಕೊಳ್ಳಿ, 85 ರೂಪಾಯಿ ಬಂದಿದೆ. ಲೈವ್ ಇಂಡಿಯನ್ ರುಪೀಸಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಇದು ಎಷ್ಟು? 5,000 ವ್ಯೂಸ್ಗೆ. 5,000ಗೆ ಒಂದು ಸ್ವಲ್ಪ ಕಡಿಮೆ ಇದೆ. ಆ್ಯಕ್ಚುಲಿ 5,000 6,000 ವ್ಯೂಸ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಅದರದ್ದು ವ್ಯೂಸ್ ನೋಡ್ಕೊಳ್ಳಿ. ಇಲ್ಲಿ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ಎಷ್ಟು ಓಡಿದೆ? 6,000 ವ್ಯೂಸ್ ಓಡಿದೆ. ಅದು ಎಷ್ಟು ಬರೋದೇನೆ ದುಡ್ಡು ನೋಡ್ಕೊಳ್ಳಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಎಷ್ಟು ಬಂದಿದೆ? 189 ರೂಪಾಯಿ ಬಂದಿದೆ. ಎಷ್ಟು? 189 ರೂಪಾಯಿ. ಎಷ್ಟು ವ್ಯೂಸಿಗೆ? ಟೋಟಲ್ ಆಗಿ ಬಂದ್ಬಿಟ್ಟು 6,000 ವ್ಯೂಸ್ ಇದೆ. 6,000 ವ್ಯೂಸಿಗೆ 189 ರೂಪಾಯಿ ಬಂದಿದೆ ನೋಡಿ. ನಿಮ್ಮ ಲೈವಲ್ಲೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಷ್ಟು? 189 ರೂಪಾಯಿ. ಈಗ ನಿಮ್ಗೆ ಗೊತ್ತಾಯ್ತಾ? 1,000 ವ್ಯೂಸ್ಗೆ ಎಷ್ಟು ಬಂತು, 2,000 ವ್ಯೂಸ್ಗೆ ಎಷ್ಟು ಬಂತು, 4,000 ವ್ಯೂಸ್ಗೆ ಎಷ್ಟು ಬಂತು, 5,000 ವ್ಯೂಸ್ಗೆ ಎಷ್ಟು ಬಂತು ಗೊತ್ತಾಯಿತು. ಈಗ ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ, ಬಿಕ್ಸಿಕನ್ ಒಂದು ಪಾತ್ರ ಅಂತ. ಆ ಒಂದು ವಿಡಿಯೋ 8,000 ವ್ಯೂಸ್ ಬಂದಿದೆ. ಅದಕ್ಕೂ ಕೂಡ ಅರ್ನಿಂಗ್ ಎಷ್ಟು ಬಂದಿದೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ನೋಡ್ಕೊಳ್ಳಿ, ಆ ಒಂದು ವಿಡಿಯೋ ಎಷ್ಟು ಬಂದಿದೆ? 249 ರೂಪಾಯಿ ಬಂದಿದೆ. 249 ರೂಪಾಯಿ. ಈ ಒಂದು ವಿಡಿಯೋ ಎಷ್ಟು ಬಂದಿದೆ? 249 ರೂಪಾಯಿ. ಇದು ಎಷ್ಟು ವ್ಯೂಸ್ ಬಂದಿದೆ? 8,000 ಮೇಲ್ಗಡೆ ಬಂದಿದೆ. 8,200 ವ್ಯೂಸ್. ಇದು ಎಷ್ಟು? 8,000 ವ್ಯೂಸ್ಗೆ ಬಂದಿದೆ. ಈಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ನೋಡಿ. ಈಗ 1,00,000 ವ್ಯೂಸ್ಗೆ ಎಷ್ಟು ಬರುತ್ತೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಎಕ್ಸಾಂಪಲ್ ಬಂದ್ಬಿಟ್ಟು ಮೋಸ್ಟ್ ಪಾಪ್ಯುಲರ್ ವ್ಯೂಸ್. ಓಕೆ, ವಿಡಿಯೋ ನೋಡ್ಕೊಳ್ಳಿ. ಈಗ ಟೋಟಲ್ ಅಮೌಂಟ್ ಇಲ್ಲಿ ನನಗೊಂದು 4 ಲಕ್ಷ ಒಂದು ವೀಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ನೋಡೋಣ. ಓಕೆ, 4 ಲಕ್ಷ ಅಂದರೆ ಇದು ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ ಪೇಮೆಂಟ್ ಬಗ್ಗೆ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ, ಎಷ್ಟು ಅರ್ನಿಂಗ್ ಇದೆ ಟೋಟಲಾಗಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. 4,48,000 ಮೇಲ್ಗಡೆ ವ್ಯೂಸ್ ಬಂದಿದೆ. ಈ ಒಂದು ವಿಡಿಯೋ ಅರ್ನಿಂಗ್ ನೋಡ್ಕೊಳ್ಳಿ, ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಎಷ್ಟಾಗಿದೆ? 9,009 ರೂಪಾಯಿ. 9,009 ರೂಪಾಯಿ. 9,000 ಟೋಟಲ್ ಇದೆ. ಆಲ್ಮೋಸ್ಟ್ 9,000. ಎಷ್ಟು ಬಂದಿದೆ? 9,000 ವ್ಯೂಸ್ ಬಂದಿದೆ. ಇದು ಎಷ್ಟಿಗೆ ಅಂದರೆ 9,000 ಅಮೌಂಟ್ ಬಂದಿದೆ. ಎಷ್ಟಿಗೆ? ಇದು 4,48,000 ವ್ಯೂಸ್ಗೆ. ನೋಡ್ಕೊಳ್ಳಿ, ಇದು 4 ಲಕ್ಷಗೆ ಎಷ್ಟು ಬಂತು ನಿಮಗೆ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಬಂತು ಇಲ್ಲೇ ಒಂದು ನೋಡಿ ಯಾವ ರೀತಿ ಇದೆ. ಯೂಟ್ಯೂಬ್ನಲ್ಲಿ ಟೆಕ್ ರಿಲೇಟೆಡ್ ಜಾಸ್ತಿ ಬರುತ್ತೆ. ಎಕ್ಸಾಂಪಲ್ ಅಂದ್ಬಿಟ್ಟು ಇಲ್ಲಿ ಒಂದು ಅರ್ನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ವಿಂಜೋ ಆ್ಯಪ್ ಅಂತ. ಜಸ್ಟ್ ಇದು 93,000 ವ್ಯೂಸ್ ಬಂದಿದೆ. ನೋಡ್ಕೊಳ್ಳಿ, ಈ 93,000 ವ್ಯೂಸ್ಗೆ ಎಷ್ಟು ಅರ್ನಿಂಗ್ ಆಗಿದೆ ನಿಮ್ಗೆ ತೋರಿಸಿ ನೋಡಿ. ಓಕೆ, ಟೋಟಲ್ಗೆ ಎಷ್ಟು ಅರ್ನಿಂಗ್ ಇದೆ ನೀವೇ ಶಾಕ್ ಆಗ್ತಾರೆ. ನೋಡ್ಕೊಳ್ಳಿ, ಎಷ್ಟಾಗಿದೆ ನೋಡ್ಕೊಳ್ಳಿ. ಅರ್ನಿಂಗ್ ಎಷ್ಟು ಬಂತು? 25K ಅಂದರೆ 25,000 ಜಸ್ಟ್ ಒಂದು ವಿಡಿಯೋಗೆ ಅರ್ನಿಂಗ್ ಆಗಿದೆ. ಅದು ಅದಕ್ಕೆ ಅರ್ನಿಂಗ್ ರಿಲೇಟೆಡ್. ಆ್ಯಕ್ಚುಲ್ ಮಾಡಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಅರ್ನಿಂಗ್ ರಿಲೇಟೆಡ್ ಟಾಪಿಕ್ಗೆ ಜಾಸ್ತಿ ದುಡ್ಡು ಬರುತ್ತೆ. ಯಾಕಂದರೆ ಅದಕ್ಕೆ ಜಾಸ್ತಿ ಅರ್ನಿಂಗ್ ರಿಲೇಟೆಡ್ ಆ್ಯಡ್ಸ್ ರನ್ ಮಾಡ್ತಾರೆ. ಈಗ ನೋಡ್ಕೊಳ್ಳಿ, ಟೋಟಲ್ ಅಮೌಂಟು 25,000 ಬಂದಿದೆ. ಇದು ಕೇವಲ 93,000 ವ್ಯೂಸ್ಗೆ. ಅದಕ್ಕೆ 4 ಲಕ್ಷ ವ್ಯೂಸ್ ಬಂದರೂ ಕೂಡ ಅಷ್ಟಾಗಿಲ್ಲ, 9,000 ಆಗಿದೆ ಅಮೌಂಟು. ಇದಕ್ಕೆ ಎಷ್ಟು? 9 ಅಂದರೆ 25,000 ಅಮೌಂಟ್ ರೂಪಾಯಿ ಜಸ್ಟ್ ಒಂದು ವಿಡಿಯೋಕ್ಕೆ. ನೋಡ್ಕೊಳ್ಳಿ, ಅದೇ ರೀತಿ ಕೂಡ ನೀವು ನೋಡ್ಕೊಳ್ಳಿ. ಇಲ್ಲಿ 1.5 ಲಕ್ಷ ಒಂದು ವ್ಯೂಸ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಅರ್ನಿಂಗ್ ರಿಲೇಟೆಡ್. ಇದಕ್ಕೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಇದು ನೋಡಿ, ಇಲ್ಲೇ ನೋಡಿ ಎಷ್ಟು ಬಂದಿದೆ. ನೀವು ಕ್ಲಿಯರಾಗಿ ಅರ್ನಿಂಗ್ ತೋರಿಸ್ಬಿಡ್ತೀನಿ ನೋಡಿ. ಎಷ್ಟು? 14. ಇಲ್ಲಿ ನೋಡ್ಕೊಳ್ಳಿ, ಎಷ್ಟು? 14,000 ಅರ್ನಿಂಗ್. ಎಷ್ಟು? 1.5 ಲಕ್ಷ ವ್ಯೂಸ್ ಎಷ್ಟು ಬಂದಿದೆ? 14,000. ನೋಡ್ಕೊಳ್ಳಿ, ಅಲ್ಲಿ 4 ಲಕ್ಷ ಕೂಡ ಅಷ್ಟು ಬರೋಲ್ಲ. ಬಟ್ ಇದಕ್ಕೆ ಎಷ್ಟು ಅಂದರೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಈ ಯೂಟ್ಯೂಬ್ ಅರ್ನಿಂಗ್ ರಿಲೇಟೆಡು ಅಂದರೆ ಯೂಟ್ಯೂಬ್ ಅರ್ನಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ವೀಡಿಯೋ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಜಾಸ್ತಿ ಅರ್ನಿಂಗ್ ಬರುತ್ತೆ. ಬಟ್ ನಮ್ಮಂಥ ಟೆಕ್ ವೀಡಿಯೋಗೆ ಮ್ಯಾಕ್ಸಿಮಮ್ ಹೇಳ್ಬೇಕಾರೆ 2,000 ವ್ಯೂಸ್ ಕೂಡ $1 ಬರುತ್ತೆ ಇಲ್ಲ ಡೌಟು. ನಿಮ್ಮ ಮುಂದೆ ತೋರಿಸಿದ್ದೀನಿ ನಾನು. ಇದ್ದಿದ್ದಂಗೆ ಲೈವ್ ಪ್ರೂಫಾಗಿ ತೋರಿಸಿದ್ದೀನಿ.
ಯೂಟ್ಯೂಬ್ನಲ್ಲಿ ಯಾವ ರೀತಿ ಅರ್ನಿಂಗ್ ಆಗ್ತಾಯಿದೆ ನಿಮ್ಗೆ ಹೇಳ್ಬೇಕಾರೆ ಇದ್ದಂಗೆ ತೋರಿಸಿದ್ದೆ ನಾನು ಯಾವ ರೀತಿ ಅರ್ನಿಂಗ್ ಆಗ್ತಾಯಿದೆ. ಮ್ಯಾಕ್ಸಿಮಮ್ ಒಂದು 2 ಲಕ್ಷ ವ್ಯೂಸ್ ಬಂದಿದೆ. ಇದಕ್ಕೂ ಕೂಡ ಎಷ್ಟು ಬಂದಿದೆ ನೋಡಿ ಎಷ್ಟು 2,92,000 ವ್ಯೂಸ್ ಬಂದಿದೆ. ಇದಕ್ಕೆ ಟೋಟಲ್ ಅಮೌಂಟ್ ಅರ್ನಿಂಗ್ ಎಷ್ಟಾಗಿದೆ, ಇದು ಕೂಡ 14,000 ಅರ್ನಿಂಗ್ ಆಗಿರುತ್ತೆ. ನಾನು ನಿಮ್ಗೆ ತೋರಿಸಿ ನೋಡಿ. ಓಕೆ, ಎಷ್ಟು ಅರ್ನಿಂಗ್ ಇದೆ? 14,000. ಅದು 1.5 ಲಕ್ಷಕ್ಕೂ ಎಷ್ಟು ಅರ್ನಿಂಗ್ ಬಂದಿತ್ತು. ಇದು 2,92,000 ಅರ್ನಿಂಗ್ಗೆ ಎಷ್ಟು ಅಂದರೆ 92,000 ಅಂದರೆ 92,000 ವ್ಯೂಸ್ ಬಂದಿದ್ದಕ್ಕೆ ಎಷ್ಟು ಬಂತು? 14,000 ಅಮೌಂಟು. ನೋಡ್ಕೊಳ್ಳಿ, ನಾನು ಇಂಡಿಯನ್ ರುಪೀಸಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಫೇಕಲ್ಲ, ಮುಚ್ಚು ಮರೆ ಇಲ್ಲ, ಯಾವುದೇ ರೀತಿ ಮುಚ್ಚು ಮರೆ ಮಾಡ್ತಾ ತೋರಿಸ್ತಾ ಇದ್ದೀನಿ. ನಾನು ನಿಮಗೆಲ್ಲ ಲೈವಲ್ಲಿ ತೋರಿಸಿದ್ದೀನಿ. ನೋಡಿದ್ರಲ್ಲ. ಈಗ ಆ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನೀವು ನನಗೆ ಪ್ರತಿ ಮಂತ್ಲಿ ಪೇಮೆಂಟ್ ಎಷ್ಟಾಗುತ್ತೆ, ಅದಾಗುತ್ತೆ, ಏನಾಗುತ್ತೆ ಕೇಳ್ತಾರೆ. ನಾನು ನಿಮ್ಗೆ ಹೇಳ್ಬೇಕಾರೆ 2 ಮಂತಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ನಡೀತಿದೆ. ಯೂಟ್ಯೂಬ್ ವ್ಯೂಸ್ ಅನ್ನೋದು ಡೌನ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ನನಗೆ 2 ಮಂತಿಗೆ ಒಂದು ಪೇಮೆಂಟ್ ಆಗ್ತದೆ. 2 ಮಂತಿಗೆ ಒಂದು ಪೇಮೆಂಟ್ ಅಂದರೆ ಎಷ್ಟಾಗ್ತದೆ? ಮ್ಯಾಕ್ಸಿಮಮ್ ಬಿಟ್ಟು 10,000 ಅಷ್ಟೇ ಆಗ್ತದೆ. ಸಮಥಿಂಗ್ 10,000 ಮೇಲ್ಗಡೆ 10,000 ಮೇಲ್ಗಡೆ ಆಗ್ತದೆ. 2 ಮಂತಿಗೆ 3 ಮಂತಿಗೆ ಒಂದು ಪೇಮೆಂಟ್ ಆಗ್ತದೆ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನು. ಬ್ರದರ್ ತುಂಬ ಜನ ಅಂತಿರ್ತಾರೆ, ಕನ್ನಡ ಟಿಕೆಟ್ಸ್ ಅವರೇ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟು ದುಡ್ಡು ಇಲ್ಲ. ಅಷ್ಟು ದುಡ್ಡಿದ್ರೆ ಇಷ್ಟೊತ್ತಲೆ ಎಷ್ಟೋ ಯೂಟ್ಯೂಬರ್ಸ್ ಕೋಟ್ಯಾಧಿಪತಿ ಆಗ್ಬೋದು, ಎಷ್ಟೋ ಜನ ಆಗಿದ್ದಾರೆ. ಆದರೆ ಬಟ್ ನಮಗೆ ಆ ರೀತಿ ಬರ್ತಾರೆ. ಆ್ಯಕ್ಚುಲಿ ಮುಟ್ಟು ಯಾವುದೋ ಒಂದು ಕಂಟೆಂಟ್ ಏನೋ ಟಾಪಿಕ್ ಇಲ್ಲದೆ ಇದ್ದವ್ರು ವೀಡಿಯೋ ಅಪ್ಲೋಡ್ ಮಾಡಿ 1 ಲಕ್ಷ 2 ಲಕ್ಷ 3 ಲಕ್ಷ ವ್ಯೂಸ್ಗೆ ಅವು ಬರುತ್ತೆ ಅವ್ರಿಗೆ ಅರ್ನಿಂಗ್. ನಮ್ಮಂಥವ್ರಿಗೆ ಏನಿದೆ, ಕಷ್ಟಪಟ್ಟು ಟೆಕ್ ಕಂಟೆಂಟ್ ವೀಡಿಯೋ ಮಾಡ್ತಾಯಿದ್ದೀವಿ. ಎಷ್ಟು ಅರ್ನಿಂಗ್ ಇದೆ ನೀವೇ ನೋಡಿದ್ರಲ್ಲ. ಎಷ್ಟು ಈ ಮಂತಿಂದ ಅರ್ನಿಂಗ್ ನೋಡ್ಕೊಳ್ಳಿ, ಎಷ್ಟು 4,000 ಮೇಲ್ಗಡೆ ಅರ್ನಿಂಗ್. ಪ್ರೂಫಾಗಿ ತೋರಿಸ್ತಾನೆ, ಯಾವುದೇ ರೀತಿ ಮುಚ್ಚು ಮರೆಯಲ್ಲ. ಲೈವಲ್ಲೇ ತೋರಿಸ್ತಾನೆ, ಇಂಡಿಯನ್ ರುಪೀಸಲ್ಲಿ ತೋರಿಸ್ತಾನೆ. 4,003 ಅಮೌಂಟ್ ಅಂದರೆ 300 ರೂಪಾಯಿ ಅಮೌಂಟ್. ಇದು ಎಷ್ಟು ನನ್ನ ಟೋಟಲ್ ಅರ್ನಿಂಗ್ ಈ ಮಂತಿಂದ. ನೀವು ನೋಡಿದ್ರಲ್ಲ. ಮೊದಲನೇ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ನಿಮಗೆ ಕ್ಲಿಯರಾಗಿ ಈಗ ಅರ್ಥವಾಗಿದೆ. ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಎಲ್ಲ ನಿಮಗೆ ಲೈವಲ್ಲಿ ತೋರಿಸ್ತೇನೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದು ಇಷ್ಟ. ನೀವೇನಾದರೂ ಯೂಟ್ಯೂಬರ್ಸ್ ಆಗಬೇಕಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನಲ್ಲಿ ದುಡ್ಡುಗೋಸ್ಕರ ಬರಾಕೋಡಿ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ನನಗೆ ದುಡ್ಡು ಬರಲಿ ಅಂದ್ರೆ ನಡೀತೆ. ಯಾಕಂದರೆ ಇಷ್ಟು ಜನ ಒಂದು ಕುಟುಂಬ ಕಟ್ಟಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಇನ್ನೂ ಕಷ್ಟಪಡ್ತೀನಿ. ಆದರೆ ಬಟ್ ಎಲ್ಲರಿಗೂ ಹೇಳ್ತಾನೆ ಯೂಟ್ಯೂಬ್ನಲ್ಲಿ ದುಡ್ಡುಗೋಸ್ಕರ ಬರಾಕೋಡಿ. ಒಳ್ಳೆ ರೀತಿ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ. ಆಟೋಮೆಟಿಕ್ ನಿಮಗೆ ನೀವು ದುಡ್ಡು ನೋಡಬೇಡಿ, ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತೆ. ಅದು ಎಲ್ಲರಿಗೂ ಹೇಳೋದಷ್ಟೇ. ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡುವಂಥ ನಮ್ಮ ಇಡೀ ಕರ್ನಾಟಕ ಟೆಕ್ ಅಂದರೆ ಇಡೀ ಕರ್ನಾಟಕ ಟೆಕ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟಲ್ಲ, ಇಡೀ ಕರ್ನಾಟಕ ಜನರಿಗೆ ಎಲ್ಲರಿಗೂ ಹೇಳೋದಿಷ್ಟ. ನೋಡೋರಿಗೆ ಎಲ್ಲರಿಗೆ ನಾನು ನಿಮಗೆ ಕೈ ಮುಗಿದು ರಿಕ್ವೆಸ್ಟು, ನೀವು ಯಾವುದೋ ಒಬ್ಬ ವ್ಯಕ್ತಿ ಇದ್ದರೂ ಕೀಳಾಗಿ ನೋಡೋಕೆ ಹೋಗ್ಬೇಡಿ. ನೋಡಿ, ಒಳ್ಳೆ ರೀತಿಯಲ್ಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಮಾಡೋದಕ್ಕಾಗಲಿ ಸಪೋರ್ಟ್ ಮಾಡಿ. ಅದನ್ನ ಬಟ್ ಯಾರೂ ಕೂಡ ಕೀಳಾಗಿ ನೋಡೋಕೆ ಹೋಗ್ಬೇಡಿ. ಅಷ್ಟೇ, ಏನೂ ಇಲ್ಲ, ತುಂಬ ಸಿಂಪಲ್. ಏನೂ ಇಲ್ಲ. ನಾನು ನಿಮಗೆ ಈ ಒಂದು ಕ್ಲಿಯರಿಗೆ ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ ಎಷ್ಟು ಬರುತ್ತೆ, ಏನು ಬರುತ್ತೆ, ಮತ್ತು ನನಗೆ ಎಷ್ಟು ಅರ್ನಿಂಗ್ ಬರ್ತಾಯಿದೆ ನಿಮಗೆ ಲೈವಲ್ಲಿ ಹೇಳಿದ್ದೀನಿ ಅಂತ. ಏನೂ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಏನು ಅರ್ಥ ಆಯಿತು ಚಿಕ್ಕದಕ್ಕೆ ಕಮೆಂಟಿಗೆ ತಿಳಿಸಿ ಅಂತ ಇವತ್ತು ಮುಸ್ಲಿಂ ಪ್ರತಿ ಒಬ್ಬರಿಗೆ ಸ್ಪ್ಯಾಮ್ ಎಲ್ಲ ಕೂಡ ಜೇನೊಂದು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.